Dear students, myself is Pratibha Parshvanath, Associate Professor, Department of Economics, GFJC, KR Puram, Bangalore. Today, my lecture is on marginal cost pricing. Marginal cost pricing is one of the new and most promising method of pricing adopted by many firms. Students, in my last sessions, I explained about what is full cost pricing and what are its advantages and disadvantages. The most important disadvantage of full cost pricing is when demand is slack and market is highly competitive, the application of full cost pricing is not desirable one. So in such a situation, another alternative method to fix the price on the basis of variable cost instead of full cost is marginal cost pricing. Under this method, the price of the product is fixed on the basis of additional variable cost per unit of product or marginal cost or slightly above the variable cost, which includes profit margin. ವಿದ್ಯಾರ್ಥಿಗಳೇ, ಸೀಮಾಂತ ವೆಚ್ಚ ಬೆಲೆ ನೀತಿ ಅಂತಂದ್ರೆ ಏನು? ಅತ್ಯಂತ ಪರಿಣಾಮಕಾರಿಯಾದ ಭರವಸೆಯ ನವೀನ ರೀತಿಯ ಬೆಲೆ ನೀತಿ ಅಂತಂದರೆ ಸೀಮಾಂತ ವೆಚ್ಚ ಬೆಲೆಯ ನೀತಿಯಾಗಿದೆ. ಸೀಮಾಂತ ವೆಚ್ಚ ಬೆಲೆ ಆಗಿದೆ. ಅಂದಾಗೆ ಸೀಮಾಂತ ವೆಚ್ಚ ಬೆಲೆ ನೀತಿ ಅಂತಂದ್ರೆ ಏನು? ಅದಕ್ಕಿಂತ ಮುಂಚೆ ಪೂರ್ಣ ವೆಚ್ಚ ವಿಧಾನದ ಏನು ಅನಾನುಕೂಲತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಪೂರ್ಣ ವೆಚ್ಚ ವಿಧಾನದ ಬಗ್ಗೆ ಅದರ ಅರ್ಥವೇನು, ಅದರ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳೇನು ಎಂಬುದನ್ನು ನನ್ನ ಹಿಂದಿನ ಸೆಷನ್ನಲ್ಲಿ ವಿವರವಾಗಿ ತಿಳಿಸಿದ್ದೇನೆ. ಅಂದಹಾಗೆ ಪೂರ್ಣ ವೆಚ್ಚ ವಿಧಾನದ ಪ್ರಮುಖ ನ್ಯೂನತೆ ಅಂತಂತಂದರೆ, ಅದರ ಅನಾನುಕೂಲತೆ ಅಂತಂತಂದರೆ, ಬೇಡಿಕೆ ಕುಂಠಿತವಾಗಿದ್ದಾಗ ಮತ್ತು ಮಾರುಕಟ್ಟೆಯಲ್ಲಿ ಹೆಚ್ಚು ಸ್ಪರ್ಧೆ ಉಂಟಾದಾಗ ಪೂರ್ಣ ವೆಚ್ಚ ಬೆಲೆ ನಿರ್ಧಾರ ವಿಧಾನಗಳಲ್ಲಿ ಬೆಲೆಯನ್ನು ನಿರ್ಧಾರ ಮಾಡೋದು ತುಂಬ ಕಷ್ಟಕರವಾಗಿರ್ತದೆ. ಅಂತಹ ಸಂದರ್ಭದಲ್ಲಿ ಬೆಲೆಯನ್ನು ಸೀಮಾಂತ ವೆಚ್ಚ ಮತ್ತು ಬದಲಾಗುವ ವೆಚ್ಚಗಳನ್ನು ಒಳಗೊಂಡ ಒಟ್ಟು ವೆಚ್ಚದ ಆಧಾರದಲ್ಲಿ ನಿರ್ಧಾರ ಮಾಡಲಾಗ್ತದೆ. ಅದು ಸೀಮಾಂತ ವೆಚ್ಚ ಬೆಲೆ ವಿಧಾನವಾಗಿದೆ. ಈ ವಿಧಾನದಲ್ಲಿ ಸ್ಥಿರ ವೆಚ್ಚಗಳನ್ನು ಸಂಪೂರ್ಣವಾಗಿ ಅಲಕ್ಷಿಸಿ ಕೇವಲ ಬದಲಾಗುವ ವೆಚ್ಚಗಳ ಆಧಾರದಲ್ಲಿ ಬೆಲೆಯನ್ನು ನಿರ್ಧಾರ ಮಾಡಲಾಗ್ತದೆ. ಅಂದರೆ ಇದು ನಿರ್ದಿಷ್ಟ ವಸ್ತುವಿನ ಉತ್ಪಾದನೆಗೆ ನೇರವಾಗಿ ಕಾರಣವಾಗುವ ವೆಚ್ಚಗಳನ್ನು ಮಾತ್ರ ಪರಿಗಣಿಸಿ ಬೆಲೆಯನ್ನು ನಿಗದಿಪಡಿಸಲಾಗ್ತದೆ. ಅದು ಸೀಮಾಂತ ವೆಚ್ಚದ ಬೆಲೆಯಾಗಿದೆ. ಅದನ್ನು symbolically we can say that price is equal to marginal cost, that is equal to variable cost. Either it can be calculated on the basis of marginal cost or it is variable cost, because marginal cost always followed by variable cost. Or we can also write it as price is equal to variable cost plus profit margin. ವಿದ್ಯಾರ್ಥಿಗಳೇ, ಅದನ್ನು ಸಮೀಕರಣದಲ್ಲಿ ನಾವು ವ್ಯಕ್ತಪಡಿಸೋದಾದರೆ ಬೆಲೆ ಯಾವುದಕ್ಕೆ ಸಮನಾಗಿರ್ತದೆ? ಸೀಮಾಂತ ವೆಚ್ಚ ಅಥವಾ ಬದಲಾಗುವ ವೆಚ್ಚಕ್ಕೆ ಅದು ಸಮನಾಗಿರ್ತದೆ. ಸೀಮಾಂತ ವೆಚ್ಚ ಯಾವಾಗಲೂ ಬದಲಾಗುವ ವೆಚ್ಚವನ್ನು ಇದು ಅನುಸರಿಸ್ತಾ ಇರ್ತದೆ. ಯಾಕೆ ಅಂತಂತಂದರೆ ಹೆಚ್ಚುವರಿ ವಸ್ತುವಿನ ಉತ್ಪಾದನೆಗೆ ತಗಲುವಂತಹ ವೆಚ್ಚ ಸೀಮಾಂತ ವೆಚ್ಚ ಆಗಿರ್ತದೆ. ದ ಕಾಸ್ಟ್ ಇನ್ಕರ್ಡ್ ಆನ್ ದ ಎಕ್ಸ್ಟ್ರಾ ಯೂನಿಟ್ ಆಫ್ ಔಟ್ಪುಟ್ ಈಸ್ ಮಾರ್ಜಿನಲ್ ಕಾಸ್ಟ್. ಸೊ ಈ ಸೀಮಾಂತ ವೆಚ್ಚವನ್ನು ಅಲ್ಪಾವಧಿಯಲ್ಲಿ ಹೆಚ್ಚುವರಿ ವಸ್ತುವನ್ನು ಉತ್ಪಾದನೆ ಮಾಡಬೇಕು ಅಂತಂತಂದರೆ ಬದಲಾಗುವ ಉತ್ಪಾದನಾಂಗಗಳನ್ನು ಅಲ್ಲಿ ಬಳಕೆ ಮಾಡಿಕೊಳ್ಳಾಗ್ತದೆ. ದೇರ್ಫೋರ್ ಮಾರ್ಜಿನಲ್ ಕಾಸ್ಟ್ ಆಲ್ವೇಸ್ ಫಾಲೋಸ್ ದ ವೇರಿಯಬಲ್ ಕಾಸ್ಟ್. ಆ್ಯಂಡ್ ದೆನ್ ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಬೆಲೆ ಈಸ್ ಈಕ್ವಲ್ ಟು ಬದಲಾಗುವ ವೆಚ್ಚ ಪ್ಲಸ್ ಲಾಭಾಂಶ. ಇದನ್ನು ಸೇರಿಸಿ ನಾವು ಏನನ್ನು ಕಂಡುಹಿಡಿಯಲಾಗ್ತದೆ? ಸೀಮಾಂತ ವೆಚ್ಚದ ಬೆಲೆಯನ್ನು ಇಲ್ಲಿ ನಿಗದಿಪಡಿಸಲಾಗ್ತದೆ. ಸ್ಟೂಡೆಂಟ್ಸ್,
ವೈ ಮಾರ್ಜಿನಲ್ ಕಾಸ್ಟ್ ಈಸ್ ಕನ್ಸಿಡರ್ಡ್ ವೈಲ್ ಸೆಟ್ಟಿಂಗ್ ದ ಪ್ರೈಸ್. ಬೆಲೆ ನಿಗದಿಗೆ ಏಕೆ ಸೀಮಾಂತ ವೆಚ್ಚವನ್ನು ಇದರಲ್ಲಿ ಪರಿಗಣಿಸಲಾಗ್ತದೆ? Marginal concept occupies an important position in the classical economic theory. A firm's equilibrium can be explained by comparing marginal revenue and marginal cost at each level of output. A firm can expand its output where marginal revenue is equal to the marginal cost. If he produces the product beyond this level, marginal cost increases than marginal revenue. Therefore, he would incur loss because the cost is greater than revenue. Thus, marginal cost pricing suggests that the price charged should be equal to the marginal cost. And also, a firm can set a price that ensures the targeted or possible level of ಪ್ರಾಫಿಟಬಿಲಿಟಿ. ವಿದ್ಯಾರ್ಥಿಗಳೇ, ಏಕೆ ಬೆಲೆ ನಿಗದಿಗೆ ಏಕೆ ಸೀಮಾಂತ ವೆಚ್ಚವನ್ನು ಪರಿಗಣಿಸಲಾಗ್ತದೆ? ವಿದ್ಯಾರ್ಥಿಗಳೇ, ಸೀಮಾಂತದ ಪರಿಕಲ್ಪನೆ ಸಾಂಪ್ರದಾಯಿಕ ಆರ್ಥಿಕ ಸಿದ್ಧಾಂತದಲ್ಲಿ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ. ಪ್ರತಿ ಉತ್ಪಾದನಾ ಹಂತದಲ್ಲಿ ಕೂಡ ಉತ್ಪಾದನೆಯಲ್ಲಿ ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚವನ್ನು ಸಮಗೊಳಿಸುವ ನಿಟ್ಟಿನಲ್ಲಿ ಉತ್ಪನ್ನವನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾರೆ ಮತ್ತು ಉತ್ಪಾದನೆಯಲ್ಲಿ ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚವನ್ನು ಹೋಲಿಸುವ ಮೂಲಕ ಸಂಸ್ಥೆಯ ಸಮತೋಲನವನ್ನು ವಿವರಿಸಲಾಗ್ತದೆ. ಸೀಮಾಂತ ವೆಚ್ಚ ಸೀಮಾಂತ ಆದಾಯಕ್ಕೆ ಸಮನಾಗಿರುವವರೆಗೆ ಉದ್ಯಮ ಸಂಸ್ಥೆ ತನ್ನ ಉತ್ಪಾದನೆಯನ್ನು ವಿಸ್ತರಣೆ ಮಾಡ್ತಾ ಹೋಗ್ತದೆ. ಒಂದು ವೇಳೆ ಅದನ್ನು ಮೀರಿ ಉತ್ಪನ್ನವನ್ನು ಹೆಚ್ಚಿಸಿದ್ರೆ ಸೀಮಾಂತ ವೆಚ್ಚ ಸೀಮಾಂತ ಆದಾಯಕ್ಕಿಂತ ಹೆಚ್ಚಾಗಬಹುದು. ಯಾವಾಗ ಸೀಮಾಂತ ವೆಚ್ಚ ಸೀಮಾಂತ ಆದಾಯಕ್ಕಿಂತ ಹೆಚ್ಚಾಗ್ತದೋ ಉದ್ಯಮ ಸಂಸ್ಥೆ ನಷ್ಟವನ್ನು ಅನುಭವಿಸಬೇಕಾಗ್ತದೆ. ಆದ್ದರಿಂದ ಸೀಮಾಂತ ವೆಚ್ಚದ ಬೆಲೆ ನಿಗದಿಪಡಿಸಿದ ದರವು ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು ಎಂಬುದಾಗಿ ಸೂಚಿಸುತ್ತದೆ. ಉದ್ಯಮ ಸಂಸ್ಥೆಯು ಉದ್ದೇಶಿತ ಅಥವಾ ಸಂಭವನೀಯ ಮಟ್ಟದ ಲಾಭದಾಯಕತೆಯನ್ನು ಖಾತ್ರಿಪಡಿಸುವ ಬೆಲೆಯನ್ನು ಸರಾಸರಿ ವೆಚ್ಚಕ್ಕಿಂತ ಸೀಮಾಂತ ವೆಚ್ಚದ ಮೂಲಕ ನಿಗದಿಪಡಿಸಬಹುದು ಅನ್ನೋದನ್ನು ನಾವು ಇದರಿಂದ ತಿಳ್ಕೊಳ್ಬಹುದಾಗಿದೆ. ಆದ್ದರಿಂದ ಬೆಲೆ ನಿಗದಿಗೆ ಸೀಮಾಂತ ವೆಚ್ಚವನ್ನು ಇಲ್ಲಿ ಪರಿಗಣಿಸಲಾಗ್ತದೆ. ಪೂರ್ಣ ವೆಚ್ಚಕ್ಕಿಂತ ಅಥವಾ ಸ್ಥಿರ ವೆಚ್ಚಕ್ಕಿಂತ ಸೀಮಾಂತ ವೆಚ್ಚವನ್ನು ಇಲ್ಲಿ ಪರಿಗಣಿಸಲಾಗ್ತದೆ. Why fixed costs are being neglected or ignored while setting the marginal cost pricing? ಸೀಮಾಂತ ವೆಚ್ಚದ ಬೆಲೆ ನೀತಿಯನ್ನು ನಿಗದಿಪಡಿಸಬೇಕಾದ್ರೆ ಏಕೆ ಸ್ಥಿರ ವೆಚ್ಚವನ್ನು ಕಡೆಗಣಿಸಲಾಗ್ತದೆ? In this method of pricing, fixed costs are ignored because when fixed costs are high, full cost pricing is likely to make the cost more uncompetitive. The marginal cost pricing avoids this possibility. Thus, marginal cost pricing helps the firm to become more aggressive at the market, and this method found to be a very convenient. Apart from this, marginal cost pricing is related to short period price settings and not long period price settings. During short period, with every increase in the level of output, only variable costs are considered and the fixed cost remains constant during short period. Hence, while calculating the price of the product, fixed costs will not be taken into account. ವಿದ್ಯಾರ್ಥಿಗಳೇ, ಏಕೆ ಸ್ಥಿರ ವೆಚ್ಚವನ್ನು ಕಡೆಗಣಿಸಲಾಗ್ತದೆ? ಕೇವಲ ಬದಲಾಗುವ ವೆಚ್ಚವನ್ನು ಯಾಕೆ ಪರಿಗಣಿಸಲಾಗ್ತದೆ ಅನ್ನೋದನ್ನು ನಾವೆಲ್ಲಿ ತಿಳ್ಕೊಂಡ್ವಿ. ಸ್ಥಿರ ವೆಚ್ಚವನ್ನು ಏಕೆ ಕಡೆಗಣಿಸಲಾಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ.
ಬೆಲೆ ನಿಗದಿ ಮಾಡುವಂತಹ ಈ ವಿಧಾನದಲ್ಲಿ ನಿಗದಿತ ಅಥವಾ ಸ್ಥಿರ ವೆಚ್ಚಗಳನ್ನು ನಿರ್ಲಕ್ಷಿಸಲಾಗ್ತದೆ. ಏಕೆಂತಂದರೆ ನಿಗದಿತ ಅಥವಾ ಸ್ಥಿರ ವೆಚ್ಚಗಳು ಅಧಿಕವಾಗಿದ್ದಾಗ ಪೂರ್ಣ ವೆಚ್ಚದ ಬೆಲೆ ನೀತಿಯು ಬೆಲೆಯನ್ನು ಸ್ಪರ್ಧಾತ್ಮಕವಾಗಿಸುವುದಿಲ್ಲ. ಸೀಮಾಂತ ವೆಚ್ಚದ ಬೆಲೆ ಈ ಸಾಧ್ಯತೆಯನ್ನು ತಪ್ಪಿಸ್ತದೆ. ಆದ್ದರಿಂದ ಸೀಮಾಂತ ವೆಚ್ಚದ ಬೆಲೆಯು ಉದ್ಯಮ ಸಂಸ್ಥೆಯು ಮಾರುಕಟ್ಟೆಯಲ್ಲಿ ಹೆಚ್ಚು ಆಕ್ರಮಣಕಾರಿಯಾಗಲು ಸಹಾಯವನ್ನು ಮಾಡ್ತದೆ ಮತ್ತು ಈ ವಿಧಾನ ತುಂಬ ಅನುಕೂಲಕರ ಕೂಡ ಆಗಿದೆ. ಸೀಮಾಂತ ವೆಚ್ಚ ಬೆಲೆ ನೀತಿ ಅಲ್ಪಾವಧಿಗೆ ಸಂಬಂಧಿಸಿದೆ ಮತ್ತು ಅದು ದೀರ್ಘಾವಧಿಗೆ ಸಂಬಂಧಿಸಿಲ್ಲ. ಅಲ್ಪಾವಧಿಯಲ್ಲಿ ಉತ್ಪನ್ನ ಹೆಚ್ಚಾದಂತೆ ಸ್ಥಿರ ವೆಚ್ಚ ಸ್ಥಿರವಾಗಿಯೇ ಇರ್ತದೆ. ಆದರೆ ಬದಲಾಗ್ತಾ ಹೋಗೋದ್ರಿಂದ ಆ ವೆಚ್ಚವನ್ನು ಪರಿಗಣಿಸಿ ಬೆಲೆಯನ್ನು ನಿಗದಿಪಡಿಸಲಾಗ್ತದೆ. ಆದ್ದರಿಂದ ಬೆಲೆಯನ್ನು ಲೆಕ್ಕಾಚಾರ ಮಾಡುವಾಗ ಸ್ಥಿರ ವೆಚ್ಚವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. And one more point to be noted here is that, as I said, it is marginal cost pricing considers marginal costs. Since marginal cost approach typically relates to the short-run price settings and not for the long-term price settings. This situation arises in either there are in two following circumstances this situation can be arised. One is, a company has a small amount of remaining unused production capacity available that it wishes to use. And the second circumstance is that a company is unable to sell at a higher price. In the first scenario is one in which a company is more likely to be financially healthy. That shows a company is financially very sound. It simply wishes to maximize its profitability with a few more unit sales. The second scenario is one of the desperation where a company can achieve sales by no other means. In either the case, the sales are intended to be an incremental basis. Hence, it is also called as incremental cost pricing. ವಿದ್ಯಾರ್ಥಿಗಳೇ, ಸೀಮಾಂತ ವೆಚ್ಚದ ಬೆಲೆ ನೀತಿಯು ಅಲ್ಪಾವಧಿಯ ಸಂದರ್ಭಗಳಿಗೆ ಸಂಬಂಧಿಸಿದೆ ಮತ್ತು ಅದು ದೀರ್ಘಾವಧಿಗೆ ಸಂಬಂಧಿಸಿಲ್ಲ. ಏಕೆಂದರೆ ಈ ಪರಿಸ್ಥಿತಿ ಎರಡು ಸಂದರ್ಭಗಳಲ್ಲಿ ಉದ್ಭವವಾಗೋದನ್ನು ನಾವಿಲ್ಲಿ ಕಾಣ್ತೀವಿ. ಒಂದು ಕಂಪನಿಯು ಅಲ್ಪ ಪ್ರಮಾಣದ ಉಳಿದ ಬಳಕೆಯಾಗದ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದ್ದು ಅದನ್ನು ಬಳಸೋದಕ್ಕೆ ಇಚ್ಛೆ ಪಡ್ತದೆ. ಅಥವಾ ಮತ್ತೊಂದು ಸನ್ನಿವೇಶ ಅಂತಂತಂದರೆ ಕಂಪನಿಯು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಸಾಧ್ಯ ಆಗದೇ ಇರಬಹುದು. ಮೊದಲ ಸನ್ನಿವೇಶದಲ್ಲಿ ಕಂಪನಿಯು ಆರ್ಥಿಕವಾಗಿ ಆರೋಗ್ಯಕರವಾಗಿರಲು ಹೆಚ್ಚು ಸಾಧ್ಯ ಇದೆ. ಆರೋಗ್ಯಕರವಾಗಿರೋದ್ರಿಂದ ಅದರ ಸಾಮರ್ಥ್ಯವನ್ನು ಪೂರ್ಣ ಮಟ್ಟದವರೆಗೆ ಅದನ್ನು ಬಳಸ್ಕೊಳ್ಬೋದು. ಅದರ ಇನ್ನೂ ಕೆಲವು ಯೂನಿಟ್ಗಳ ಮಾರಾಟದೊಂದಿಗೆ ಅದರ ಲಾಭವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅದು ಬಯಸ್ತದೆ. ಆದರೆ ಎರಡನೇ ಸನ್ನಿವೇಶವು ಹತಾಶೆಯಲ್ಲಿ ಒಂದಾಗಿದ್ದು ಅದರಲ್ಲಿ ಕಂಪನಿಯು ಬೇರೆ ವಿಧಾನಗಳಿಂದ ಮಾರಾಟವನ್ನು ಹೆಚ್ಚಿಸಲು ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಈ ಎರಡೂ ಸಂದರ್ಭಗಳಲ್ಲಿ ಉದ್ಯಮ ಸಂಸ್ಥೆಯ ಮಾರಾಟ ಏನಿದೆ ಅದು ಹೆಚ್ಚುವರಿಯ ಮೂಲಕ ಅಥವಾ ಸೀಮಾಂತದ ಆಧಾರದ ಮೇಲೆ ಇರಲು ಅದು ಉದ್ದೇಶಿಸ್ತದೆ. ಸೀಮಾಂತದ ಹೆಚ್ಚುವರಿಯ ಮೂಲಕ ಅದು ಮಾರಾಟವನ್ನು ಮಾಡೋದಕ್ಕೆ ಉದ್ದೇಶವನ್ನು ಪಡ್ತದೆ. ಆದ್ದರಿಂದ ಇದನ್ನು ಹೆಚ್ಚುತ್ತಿರುವ ವೆಚ್ಚದ ಬೆಲೆ ಎಂದು ಕೂಡ ಕರೆಯಲಾಗ್ತದೆ, ಇನ್ಕ್ರಿಮೆಂಟಲ್ ಕಾಸ್ಟ್ ಪ್ರೈಸಿಂಗ್.
Next step. What is the procedure of calculation of marginal cost pricing? Here the working problem is given. Determination of price of mobile on the basis of marginal cost pricing from the information. So the information is that basic price, that is variable cost, is 50 lakhs, which is equal to 50 lakhs. Profit margin is 30% and the total cost is 90 lakhs, and number of mobiles producing are 2000 units. And what are the steps to be followed? Step 1. First we have to calculate profit margin. Profit margin is 30%. Therefore, for 30 divided by 100 into for 50 lakhs of variable cost, that profit margin is, that is 50 into 30, 150 1500 divided by 100 is 15 lakhs. And step 2, after calculating the profit margin, the step 2 is calculation of total revenue, that is equal to base price plus profit margin. So the base price is, that is variable cost, is 50 plus, and then profit margin is 15. Therefore it is equal to 65 lakhs. And finally the step 3 is selling price. Selling price is nothing but it is total revenue by total output. The total revenue is 65 lakhs divided by total output is 2000 mobiles, and then divide 65 lakhs by 2000, then the price is 3250 rupees. So the selling price, which is fixed on the basis of this base price, that is variable cost price, is 3250 rupees. ಅಂದರೆ ಇಲ್ಲಿ ನಮಗೆ ದತ್ತಾಂಶವನ್ನು ಕೊಟ್ಟಿದ್ದಾರೆ. ಬದಲಾಗುವ ವೆಚ್ಚ 50 ಲಕ್ಷ, ಪ್ರಾಫಿಟ್ ಮಾರ್ಜಿನ್ ಲಾಭಾಂಶ 30% ಮತ್ತು ಟೋಟಲ್ ಕಾಸ್ಟ್ ಒಟ್ಟು ವೆಚ್ಚ 90 ಲಕ್ಷ ಮತ್ತು ನಂಬರ್ ಆಫ್ ಮೊಬೈಲ್ಸ್ ಎಷ್ಟಿದೆ, ಅಲ್ಲಿ 2000 ಯೂನಿಟ್ ಮೊಬೈಲ್ಗಳನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ. ಸ್ಟೆಪ್ 1 ಏನು ಅಂತಂತಂದರೆ ಲಾಭಾಂಶವನ್ನು ನಾವಿಲ್ಲಿ ಕಂಡುಕೊಳ್ಬೇಕು. 30 ಡಿವೈಡೆಡ್ ಬೈ 100 ಇಂಟು 50, 30% ಇದೆ ಪ್ರಾಫಿಟ್ ಮಾರ್ಜಿನ್ನು, ಲಾಭಾಂಶದ ಪ್ರಮಾಣ. ಅದರಿಂದ 30 ಇಂಟು 50 ಮಾಡಿದ್ರೆ 1500, ಅದನ್ನು 100ರಿಂದ ಭಾಗಿಸಿದಾಗ ನಮಗೆ 15 ಲಕ್ಷ ಪ್ರಾಫಿಟ್ ಮಾರ್ಜಿನ್ ಬರ್ತದೆ 50 ಲಕ್ಷ ರೂಪಾಯಿಗಳಿಗೆ. ಮತ್ತು ಎರಡನೇ ಹಂತ ಒಟ್ಟು ಆದಾಯವನ್ನು ಕಂಡುಕೊಳ್ಳುವಂಥದ್ದು, ಅದು ಬೇಸ್ ಪ್ರೈಸ್ ಅಂದರೆ ಬದಲಾಗುವ ವೆಚ್ಚ ಮತ್ತು ಪ್ರಾಫಿಟ್ ಮಾರ್ಜಿನ್ ಲಾಭಾಂಶದ ಪ್ರಮಾಣ, ಇವೆರಡನ್ನು ಗಣನೆಗೆ ತೆಗೆದುಕೊಳ್ಬೇಕು. ಬೇಸ್ ಪ್ರೈಸ್ ಎಷ್ಟಿದೆ ನಮಗೆ, ವೇರಿಯಬಲ್ ಕಾಸ್ಟು 50 ಪ್ಲಸ್ 15, ಪ್ರಾಫಿಟ್ ಮಾರ್ಜಿನ್ನು 15 ಲಕ್ಷ, ಒಟ್ಟು 65 ಲಕ್ಷ ರೂಪಾಯಿಗಳು. ನೆಕ್ಸ್ಟ್ ಸ್ಟೆಪ್ 3, ಮೂರನೇ ಹಂತ ಸೆಲ್ಲಿಂಗ್ ಪ್ರೈಸ್, ಸೀಮಾಂತ ವೆಚ್ಚದ ಆಧಾರದ ಮೇಲೆ ಮಾರಾಟ ಬೆಲೆಯನ್ನು ನಿಗದಿಪಡಿಸೋದು, ಅದು ಒಟ್ಟು ಆದಾಯ ಡಿವೈಡೆಡ್ ಬೈ ಒಟ್ಟು ಉತ್ಪನ್ನ. ಸೊ ಒಟ್ಟು ಆದಾಯ ಎಷ್ಟಿದೆ, 65 ಲಕ್ಷ ರೂಪಾಯಿಗಳು, ಒಟ್ಟು ಉತ್ಪನ್ನ 2000 ಮೊಬೈಲ್ಗಳು. ಸೊ ಅದರಿಂದ ಭಾಗಿಸಿದಾಗ ನಮಗೆ 3250 ರೂಪಾಯಿಗಳು ನಮಗೆ ಅಲ್ಲಿ ದೊರೀತದೆ. ಸೊ ಈ ರೀತಿಯದಾಗಿ ನಾವು ಸೀಮಾಂತ ವೆಚ್ಚದ ಮೂಲಕ ಹೇಗೆ ಬೆಲೆಯನ್ನು ನಿಗದಿಪಡಿಸಬಹುದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ನೆಕ್ಸ್ಟ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್? ಸೊ ದ ಮಾರ್ಜಿನಲ್ ಕಾಸ್ಟ್ ಈಸ್ ಹೈಲಿ ಯೂಸ್ಫುಲ್ ಫಾರ್ public utility undertakings where probability is not objective. That is, public utility undertakings because it provides an opportunity for better capacity utilization, thereby helps in
maximizing social welfare. So social welfare maximization is possible in this marginal cost pricing method because it is highly useful for public utility undertakings, because it is not taking into consider that where the probability is not an objective one. And then another ಅಂದರೆ ವಿದ್ಯಾರ್ಥಿಗಳೇ, ಇದು ಸಾರ್ವಜನಿಕ ಉಪಯುಕ್ತತೆ ಸಂಸ್ಥೆಗಳಿಗೆ ಇದು ಹೆಚ್ಚು ಉಪಯುಕ್ತವಾಗಿದೆ. ಯಾಕೆಂತಂತಂದರೆ ಇಲ್ಲಿ ಉದ್ಯಮ ಸಂಸ್ಥೆಗಳು ತಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು, ಉತ್ಪಾದನಾ ಸಾಮರ್ಥ್ಯವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಹೆಚ್ಚಾಗಿ ಇಲ್ಲಿ ಬಳಕೆ ಮಾಡಿಕೊಳ್ಳೋದ್ರಿಂದ ಇಲ್ಲಿ ಇದರ ವೆಚ್ಚ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಅದರಿಂದ ಹೆಚ್ಚು ಸಾಮರ್ಥ್ಯವನ್ನು ಇಲ್ಲಿ ಬಳಕೆ ಮಾಡಿಕೊಳ್ಳೋದ್ರಿಂದ ಸಾರ್ವಜನಿಕ ಉಪಯುಕ್ತ ಸಂಸ್ಥೆಗಳಿಗೆ ಇದು ಹೆಚ್ಚು ಉಪಯುಕ್ತವಾಗಿದೆ. ಏಕೆಂತಂದರೆ ಸಾರ್ವಜನಿಕ ಉಪಯುಕ್ತ ಸಂಸ್ಥೆಗಳ ಉದ್ದೇಶ ಲಾಭ ಗಳಿಸೋದಾಗಿರೋದಿಲ್ಲ, ಅದಕ್ಕೆ ಬದಲಾಗಿ ಸಮಾಜಕ್ಕೆ ಉಪಯುಕ್ತ ಸೇವೆಗಳನ್ನು ಸಲ್ಲಿಸೋದಾಗಿರ್ತದೆ. ಅದರಿಂದ ಇಲ್ಲಿ ಬೆಟರ್ ಯುಟಿಲೈಸೇಷನ್ ಆಫ್ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಕೆಪಾಸಿಟಿ ಅಂತ ನಾವು ಹೇಳ್ತೀವಿ. ಗರಿಷ್ಠ ಮಟ್ಟದವರೆಗೆ ಉತ್ಪಾದನೆ ಸಂಸ್ಥೆಗಳ ಸಾಮರ್ಥ್ಯವನ್ನು ಇಲ್ಲಿ ಗರಿಷ್ಠ ಮಟ್ಟದವರೆಗೆ ಬಳಸ್ಕೊಳ್ಳೋದ್ರಿಂದ ವೆಚ್ಚ ಕಡಿಮೆ ಆಗ್ತದೆ. ಅದರಿಂದ ಕಡಿಮೆ ಮಟ್ಟದಲ್ಲಿ ಬೆಲೆಗಳನ್ನು ನಿಗದಿಪಡಿಸೋದಕ್ಕೆ ಸಾಧ್ಯ ಆಗ್ತದೆ. And then another advantage is that optimum allocation of resources and useful when demand conditions are slack. Here the demand when the demand is slack, it is possible to utilize the resources to the maximum extent. Optimum utilization of resources, and it is useful, and it is very useful because the resources can be utilized to the optimum level. ಇಲ್ಲಿ ಇನ್ನೊಂದು ಅನುಕೂಲತೆ ಅಂತಂದರೆ ಸಂಪನ್ಮೂಲಗಳ ಗರಿಷ್ಠ ಹಂಚಿಕೆಯಲ್ಲಿ ಸಹಾಯವಾಗಿರ್ತದೆ ಮತ್ತು ಬೇಡಿಕೆಯ ಪರಿಸ್ಥಿತಿಗಳು ಕುಂಠಿತವಾಗಿದ್ದಾಗಲೂ ಕೂಡ ಸಂಪನ್ಮೂಲಗಳನ್ನು ಗರಿಷ್ಠ ಮಟ್ಟದವರೆಗೆ ಇಲ್ಲಿ ಉಪಯೋಗ ಮಾಡಿಕೊಳ್ಳೋದ್ರಿಂದ ಗರಿಷ್ಠ ಪ್ರಮಾಣದಲ್ಲಿ ಸಂಪನ್ಮೂಲಗಳನ್ನು ನಾವಿಲ್ಲಿ ಬಳಕೆ ಮಾಡಿಕೊಳ್ಳೋದಕ್ಕೆ ಮತ್ತು ಹಂಚಿಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆ್ಯಂಡ್ ದೆನ್ ಅನದರ್ advantage is that it enables the firm to face the competition, since international market are highly competitive and pricing is based on marginal cost. That is, when the international markets are highly competitive, so that pricing is based on marginal cost, then it is possible for the any of the firm to face the competitive price at the international level. ಸೊ ದಟ್ ಈಸ್ ಅಂದರೆ ಇಲ್ಲಿ ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಹೆಚ್ಚು ಸ್ಪರ್ಧಾತ್ಮಕವಾಗಿರೋದ್ರಿಂದ ಮತ್ತು ಬೆಲೆಯು ಸೀಮಾಂತ ವೆಚ್ಚವನ್ನು ಆಧರಿಸಿರೋದ್ರಿಂದ ಕಡಿಮೆ ಮಟ್ಟದಲ್ಲಿ ಬೆಲೆಯನ್ನು ನಿಗದಿಪಡಿಸೋದಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರುವಂತಹ ಸ್ಪರ್ಧೆಯನ್ನು ಕೂಡ ಎದುರಿಸಲು ಉದ್ಯಮ ಸಂಸ್ಥೆಗಳು ಶಕ್ತಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗ್ತದೆ. And then another advantage is that marginal cost is suitable for pricing over life cycle of a product. So in the last 2-3 sessions I explained about that life cycle of a product and its different stages. So the different stages, the costs are differ, therefore the prices can be fixed. The marginal costs are also differs at different levels of life cycle of a product. Therefore the marginal cost is fixed at a different level of life cycle of a product, and it is suitable for the life cycle of a product. ವಿದ್ಯಾರ್ಥಿಗಳೇ, ಉತ್ಪನ್ನದ ಜೀವನ ಚಕ್ರದ ಮೇಲೆ ಬೆಲೆಯನ್ನು ನಿಗದಿಪಡಿಸೋದಕ್ಕೂ ಕೂಡ ಸೀಮಾಂತ ವೆಚ್ಚವು ಹೆಚ್ಚು ಸೂಕ್ತವಾಗಿದೆ. ನಾನೀಗಾಗಲೇ ಉತ್ಪನ್ನದ ಜೀವನ ಚಕ್ರದ ವಿವಿಧ ಹಂತಗಳನ್ನು ನಾವಿಲ್ಲಿ ವಿವರಿಸಿದ್ದೇನೆ ಬೇರೆ ಬೇರೆ ಸೆಷನ್ನಲ್ಲಿ. ಆದರೆ ಅದರಿಂದ ನಮಗೇನು ಗೊತ್ತಾಗ್ತದೆ, ಇಲ್ಲಿ ಉತ್ಪನ್ನದ ಜೀವನ ಚಕ್ರದ ವಿವಿಧ ಹಂತಗಳಲ್ಲಿ ಸೀಮಾಂತ ವೆಚ್ಚ ಅಲ್ಲಿ ಒಂದೇ ಆಗಿರೋದಿಲ್ಲ, ಅದು ಬೇರೆ ಬೇರೆ ಆಗಿರ್ತದೆ. ಮೊದಲ 3 ಹಂತಗಳಲ್ಲಿ ಸೀಮಾಂತ ವೆಚ್ಚ ಅದು ಕಡಿಮೆ ಇರ್ಬೋದು, ನಂತರದ ಹಂತಗಳಲ್ಲಿ ಅದು ಕಡಿಮೆ ಆಗ್ತಾ ಹೋಗ್ಬೋದು. ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಸೀಮಾಂತ ವೆಚ್ಚಗಳು ಏನಾಗ್ತಾ ಇರ್ತದೆ, ಬೇರೆ ಬೇರೆ ಆಗಿರ್ತದೆ. ಅದರಿಂದ ಉತ್ಪನ್ನದ ಜೀವನ ಚಕ್ರದ ಆಧಾರದ ಮೇಲೆ ಬೆಲೆ ನಿಗದಿಪಡಿಸೋದಕ್ಕೆ ಸೀಮಾಂತ ವೆಚ್ಚ ಇಲ್ಲಿ ಕೇವಲ ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಬೆಲೆಯನ್ನು ನಿಗದಿಪಡಿಸೋದ್ರಿಂದ ಇದು ಹೆಚ್ಚು ಸೂಕ್ತವಾಗಿದೆ ಅಂತ ನಾವಿಲ್ಲಿ ತಿಳ್ಕೊಳ್ಬೋದು.
And then another advantage is that marginal cost pricing method is more effective than full cost pricing because it is based on a variable cost. Therefore, it is more effective than full cost pricing. ವಿದ್ಯಾರ್ಥಿಗಳೇ, ಪೂರ್ಣ ವೆಚ್ಚದ ಬೆಲೆಗಿಂತ ಸೀಮಾಂತ ವೆಚ್ಚದ ಬೆಲೆ ವಿಧಾನ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಬಿಕಾಸ್ ಶಾರ್ಟ್ ರನ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ಡ್ ವಿತ್ ದ ಹೆಲ್ಪ್ ಆಫ್ ದಿಸ್ ಮೆಥಡ್. And then under the changing circumstances, this method is more suitable in short run, and then it considers variable cost and it varies with the changing circumstances. ಪೂರ್ಣ ವೆಚ್ಚ ವಿಧಾನಕ್ಕಿಂತ ಸೀಮಾಂತ ವೆಚ್ಚದ ಬೆಲೆ ವಿಧಾನ ಹೆಚ್ಚು ಪರಿಣಾಮಕಾರಿಯಾಗಿದೆ. ಯಾಕೆ ಅಂತಂತಂದರೆ ಇಲ್ಲಿ ಅಲ್ಪಾವಧಿ ಸಮಸ್ಯೆಗಳನ್ನು ನಾವು ಸುಲಭವಾಗಿ ಪರಿಹಾರಗಳನ್ನು ಕಂಡುಕೊಳ್ಬೋದು. ದೀರ್ಘಾವಧಿಯಲ್ಲಿ ಇದನ್ನು ಕಂಡುಕೊಳ್ಳೋದಕ್ಕೆ ಅಲ್ಲಿ ಸಾಧ್ಯ ಆಗೋದಿಲ್ಲ. ಆದರೆ ಅಲ್ಪಾವಧಿಯಲ್ಲಿ ಏನು ಬದಲಾಗುವ ವೆಚ್ಚ ಬದಲಾದಂತೆ ಬದಲಾಗ್ತಾ ಹೋಗ್ತದೆ. ಅದರ ಯಾವಾಗ ಚೇಂಜಿಂಗ್ ಸರ್ಕಮ್ಸ್ಟಾನ್ಸಸ್ ಅಂದರೆ ಪರಿಸ್ಥಿತಿಗಳು ಬದಲಾದಂತೆ, ಸನ್ನಿವೇಶಗಳು ಬದಲಾದಂತೆ ಬದಲಾಗುವ ವೆಚ್ಚ ಕೂಡ ಅಲ್ಲಿ ಬದಲಾಗ್ತಾ ಹೋಗ್ತದೆ. ಅದರಿಂದ ಸನ್ನಿವೇಶಗಳು ಬದಲಾದಂತೆ ಬದಲಾಗುವ ವೆಚ್ಚ ಬದಲಾವಣೆಯನ್ನು ಹೊಂದೋದ್ರಿಂದ ಇದು ಅಲ್ಪಾವಧಿಯಲ್ಲಿ ಉಂಟಾದಂತಹ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೆ, ಅದರಲ್ಲಿಯೂ ಬೆಲೆಗಳಲ್ಲಿ ಉಂಟಾಗುವಂತಹ ಬೆಲೆ ನೀತಿಯಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಗೆ ಎಲ್ಲ ರೀತಿಯಾದಂತಹ ಪರಿಹಾರಗಳನ್ನು ಇದು ಒದಗಿಸಿಕೊಡ್ತದೆ. ಅದರಿಂದ ಪೂರ್ಣ ವೆಚ್ಚ ಬೆಲೆಗಿಂತ ಸೀಮಾಂತ ವೆಚ್ಚದ ಬೆಲೆ ವಿಧಾನ ಹೆಚ್ಚು ಪರಿಣಾಮಕಾರಿಯಾಗಿದೆ. And it is useful where the resources having excess capacity. This marginal cost pricing is useful when the resources having excess capacity. So therefore marginal cost pricing is applicable during short period because of for the utilization of resources which are having that excess capacity. ವಿದ್ಯಾರ್ಥಿಗಳೇ, ಸಂಪನ್ಮೂಲಗಳು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದ್ದಾಗ ಈ ಒಂದು ಸೀಮಾಂತ ವೆಚ್ಚದ ಬೆಲೆ ನೀತಿ ಹೆಚ್ಚು ಉಪಯುಕ್ತವಾಗಿದೆ. ಅಂದಾಗೆ ಈ ಸೀಮಾಂತ ವೆಚ್ಚದ ಬೆಲೆ ನೀತಿಯನ್ನು ಅಳವಡಿಸ್ಕೊಳ್ಳೋದೇ ಯಾವಾಗ ಸಂಪನ್ಮೂಲಗಳು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರ್ತವೆ ಅಂತಹ ಒಂದು ಸನ್ನಿವೇಶದಲ್ಲಿ ಸೀಮಾಂತ ವೆಚ್ಚ ಬೆಲೆಯನ್ನು ಅಲ್ಪಾವಧಿಯಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತದೆ. ಅದರಿಂದ ಇಂತಹ ಒಂದು ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರುವಂತಹ ಸಂಪನ್ಮೂಲಗಳೇನಿದ್ದಾವೆ ಅಂತಹವುಗಳ ಸಾಮರ್ಥ್ಯವನ್ನು ಹೊಂದಿದ್ದಾವೆ ಅಲ್ಲಿ ಈ ಒಂದು ಸೀಮಾಂತ ವೆಚ್ಚದ ಬೆಲೆ ನೀತಿ ಹೆಚ್ಚು ಉಪಯುಕ್ತವಾಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಆ್ಯಂಡ್ ದೆನ್ another advantage is that useful in quoting against competitive tenders and in export marketing. So because it is an competitive with the competitive price, it is more effective in international market. Therefore it can quote its price against competitive tenders, and it is very useful in export marketing and also getting maximum profit in export marketing. ಸ್ಪರ್ಧಾತ್ಮಕ ಟೆಂಡರ್ಗಳ ವಿರುದ್ಧ ಕೂಡ ಇದು ಉಲ್ಲೇಖ ಮಾಡೋದಕ್ಕೆ ಆಗಲಿ ಮತ್ತು ರಫ್ತು ಮಾರ್ಕೆಟ್ನಲ್ಲಿ ಈ ಒಂದು ಬೆಲೆ ವಿಧಾನ ಹೆಚ್ಚು ಉಪಯುಕ್ತವಾಗಿದೆ. ಯಾಕೆ ಅಂತಂತಂದರೆ ಇಲ್ಲಿ ಪೂರ್ಣ ಮಟ್ಟದವರೆಗೆ ಇಲ್ಲಿ ತನ್ನ ಎಲ್ಲ ಸಂಪನ್ಮೂಲಗಳನ್ನು ಗರಿಷ್ಠ ಮಟ್ಟದವರೆಗೆ ಇಲ್ಲಿ ಬಳಕೆ ಮಾಡಿಕೊಳ್ಳೋದ್ರಿಂದ ಫುಲ್ಲರ್ ಕೆಪಾಸಿಟಿ ಪೂರ್ಣ ಮಟ್ಟದವರೆಗೆ ಇದು ಸಂಪನ್ಮೂಲಗಳನ್ನು ಮತ್ತು ಅದರ ಸಾಮರ್ಥ್ಯವನ್ನು ಪೂರ್ಣ ಮಟ್ಟದವರೆಗೆ ಬಳಕೆ ಮಾಡಿಕೊಳ್ಳೋದ್ರಿಂದ ಇಲ್ಲಿ ಸೀಮಾಂತ ವೆಚ್ಚ ಹೆಚ್ಚುವರಿ ವೆಚ್ಚದ ಪ್ರಮಾಣ ಕಡಿಮೆ ಇರ್ತದೆ. ಅದರಿಂದ ಕಾಂಪಿಟೇಟಿವ್ ಪ್ರೈಸ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೈಪೋಟಿಯ ಬೆಲೆಯನ್ನು ಇದು ಒಳಗೊಂಡಿರೋದ್ರಿಂದ ಸ್ಪರ್ಧಾತ್ಮಕ ಟೆಂಡರ್ಗಳ ವಿರುದ್ಧ ಇದು ಉಲ್ಲೇಖವನ್ನು ಈ ಒಂದು ವಿಧಾನದಿಂದ ಮಾಡಬಹುದಾಗಿದೆ. ಮತ್ತು ರಫ್ತು ಮಾರುಕಟ್ಟೆಯಲ್ಲೂ ಕೂಡ ಇದು ಹೆಚ್ಚು ಉಪಯುಕ್ತವಾಗಿದೆ ಮತ್ತು ಅಲ್ಲೂ ಕೂಡ ರಫ್ತಿನ ಪ್ರಮಾಣವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. And then another advantage is that this method is used when the new product
is introduced in the market. When the new product is introduced in the market, so here nobody is having the knowledge about the new product in the market. So in such a situation, for fixing the price of the new product, considering marginal cost rather than fixed cost to attract the more customers. ಅಂದರೆ ಹೆಚ್ಚಿನ ಗ್ರಾಹಕರನ್ನು ಇಲ್ಲಿ ಆಕರ್ಷಣೆ ಮಾಡಬೇಕು ಅಂತಂತಂದರೆ ಮಾರುಕಟ್ಟೆಗೆ ಹೊಸ ಉತ್ಪನ್ನವನ್ನು ಪರಿಚಯ ಮಾಡಿದಾಗ ಇಲ್ಲಿ ವಸ್ತುಗಳ ಗುಣಮಟ್ಟದ ಬಗ್ಗೆ ಆಗಲಿ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಇತಿಹಾಸದ ಬಗ್ಗೆ ಜ್ಞಾನ ಯಾರಿಗೂ ಕೂಡ ಅಲ್ಲಿ ಇರೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಹೊಸ ಉತ್ಪನ್ನವನ್ನು ಮಾರುಕಟ್ಟೆಗೆ ಪರಿಚಯಿಸುವಾಗ ಸ್ಥಿರ ವೆಚ್ಚಕ್ಕೆ ಬದಲಾಗಿ ಸೀಮಾಂತ ವೆಚ್ಚವನ್ನು ಪರಿಗಣಿಸಿದಾಗ ಬೆಲೆಯನ್ನು ಅತ್ಯಂತ ಕಡಿಮೆ ಮಟ್ಟದಲ್ಲಿ ನಿಗದಿಪಡಿಸಿ ಗ್ರಾಹಕರನ್ನು ಆಕರ್ಷಣೆ ಮಾಡಿ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆ್ಯಂಡ್ ದೆನ್ ಅನದರ್ advantage is that it is more effective in case of multi-product, multi-process and multi-market concerns. It is more useful in case of multi-product. ಅಂದರೆ ಬಹು ಉತ್ಪನ್ನ, ಬಹು ಪ್ರಕ್ರಿಯೆ ಮತ್ತು ಬಹು ಮಾರುಕಟ್ಟೆಗಳ ಸಂದರ್ಭದಲ್ಲಿ ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಬಿಕಾಸ್ ದ ಮಲ್ಟಿ ಪ್ರಾಡಕ್ಟ್ ಈಸ್ ನಥಿಂಗ್ ಬಟ್ ಜಾಯಿಂಟ್ ಪ್ರಾಡಕ್ಟ್ಸ್. ಸೊ ಇನ್ ದಟ್ ಜಾಯಿಂಟ್ ಪ್ರಾಡಕ್ಟ್ಸ್ are not having any separate cost of production and all are included in the single main product, and a single cost of production is existing. So in that case, he can fix the price for the different multi-product and also in the multi-process and also in the multi-market concerns. So when they are fixed at the different prices for the with the minimum single cost of production, whatever may be the price which is fixed under this condition is the firm can get maximum profit. So that brings more revenue to the more profit to the individual firm, because there is no separate cost of production for multi products. ಅಂದರೆ ಇದರ ಮತ್ತೊಂದು ಪ್ರಯೋಜನ ಅಂತಂತಂದರೆ ಬಹು ಉತ್ಪನ್ನ, ಬಹು ಪ್ರಕ್ರಿಯೆ, ಬಹು ಮಾರುಕಟ್ಟೆ ಸಂದರ್ಭದಲ್ಲಿ ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಯಾಕೆಂತಂತಂದರೆ ಬಹು ಉತ್ಪನ್ನ, ಬಹು ಪ್ರಕ್ರಿಯೆ, ಬಹು ಮಾರುಕಟ್ಟೆ ಸಂದರ್ಭದಲ್ಲಿ ಬಹು ಉತ್ಪನ್ನಗಳು ಅಂತಂತಂದರೆ ಜಾಯಿಂಟ್ ಪ್ರಾಡಕ್ಟ್ಸ್, ಜಂಟಿ ಉತ್ಪನ್ನಗಳು ಅಂತ ನಾವು ಕರಿಬೋದು. ಆ ಜಂಟಿ ಉತ್ಪನ್ನಗಳಿಗೆ ಅನೇಕ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾಯಿದ್ರೂ ಕೂಡ ಅವುಗಳಿಗೆ ಪ್ರತ್ಯೇಕವಾದಂತಹ ಉತ್ಪಾದನಾ ವೆಚ್ಚ ಏನು ತಗಲೋದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಅನೇಕ ವಸ್ತುಗಳನ್ನು ಉತ್ಪಾದನೆ ಮಾಡಿದ್ರೂ ಕೂಡ ಅವುಗಳ ಉತ್ಪಾದನಾ ವೆಚ್ಚ ಒಂದೇ ಆಗಿರೋದ್ರಿಂದ ಯಾವುದೇ ಬೆಲೆಯನ್ನು ನಿಗದಿಪಡಿಸಿ ಬದಲಾಗುವ ವೆಚ್ಚದ ಆಧಾರದ ಮೇಲೆ ಯಾವುದೇ ಬೆಲೆಯನ್ನು ನಿಗದಿಪಡಿಸಿ ಮಾರಾಟ ಮಾಡಿದ್ರೂ ಕೂಡ ಉದ್ಯಮ ಸಂಸ್ಥೆಗೆ ಅದು ಲಾಭಕರವಾಗಿರ್ತದೆ. ಮತ್ತು ಬಹು ಪ್ರಕ್ರಿಯೆಯಲ್ಲೂ ಕೂಡ ಅದಕ್ಕೆ ಬೇರೆ ಬೇರೆ ಹಂತದಲ್ಲಿ ಉತ್ಪಾದನೆ ಮಾಡಿದ್ರೂ ಕೂಡ ಅದಕ್ಕೆ ಲಾಭವಾಗಿರ್ತದೆ. ಮತ್ತು ಬಹು ಮಾರುಕಟ್ಟೆಗಳ ಸಂದರ್ಭಗಳಲ್ಲಿಯೂ ಕೂಡ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ರೂ ಕೂಡ ಅದು ಲಾಭದಾಯಕವಾಗಿರ್ತದೆ. ಸೊ these are the advantages of marginal cost pricing. What are the disadvantages? ಯಾವ ರೀತಿಯಾದಂತಹ ಅನಾನುಕೂಲತೆಗಳನ್ನು ಇದು ಹೊಂದಿದೆ? The main disadvantage of marginal cost pricing is it is suitable only for normal conditions. During recessions and depression, when demand become slack, therefore the price reduction becomes inevitable during recession and depression period. So in this case, the firm cannot get maximum profit. So therefore it is applicable only during normal condition, and abnormal condition it is not applicable. ಈ ರೀತಿಯ ಬೆಲೆ ನೀತಿ ಅಂದರೆ ಸೀಮಾಂತ ವೆಚ್ಚದ ಬೆಲೆ ನೀತಿ ಸಾಮಾನ್ಯ ಆರ್ಥಿಕ ಪರಿಸ್ಥಿತಿಗೆ ಮಾತ್ರ ಅದು ಸೂಕ್ತವಾಗಿರ್ತದೆ. ಆರ್ಥಿಕ ಹಿಂಜರಿತ ಅಥವಾ ಆರ್ಥಿಕ ಕುಂಠಿತದ ಸಮಯದಲ್ಲಿ ಬೆಲೆ ಕಡಿತ ಅನಿವಾರ್ಯವಾಗಿರ್ತದೆ. ಏಕೆಂತಂತಂದರೆ ಬೇಡಿಕೆ ಕೂಡ ಅಲ್ಲಿ ಕುಂಠಿತವಾಗಿರ್ತದೆ, ಅನಿವಾರ್ಯವಾಗಿ ಬೆಲೆ ಕೂಡ ಕಡಿತ ಮಾಡಬೇಕಾಗ್ತದೆ. ಸೊ ಇಂತಹ ಸಂದರ್ಭದಲ್ಲಿ
ಯಾವುದೇ ಒಂದು ಉದ್ಯಮ ಸಂಸ್ಥೆ ಗರಿಷ್ಠ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಸಾಮಾನ್ಯ ಪರಿಸ್ಥಿತಿಗಳಿಗೆ ಮಾತ್ರ ಈ ಒಂದು ಸೀಮಾಂತ ವೆಚ್ಚ ಬೆಲೆ ನೀತಿ ಅನ್ವಯವಾಗ್ತದೆ. And then another disadvantage is that ignorance of marginal cost technique on part of some accountant are incapable of explaining their use to the management. That means the accountant are not capable of explaining the utility of marginal cost technique in getting the maximum profit is another disadvantage of this marginal cost pricing. ಅಂದರೆ ಕೆಲವೊಂದು ಲೆಕ್ಕಪತ್ರವನ್ನು ಮಾಡುವಂತಹ ಅಕೌಂಟೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ಅವರು ಭಾಗಶಃ ಸೀಮಾಂತ ವೆಚ್ಚದ ತಂತ್ರದ ಬಗ್ಗೆ ಪೂರ್ಣವಾದಂತಹ ಜ್ಞಾನವನ್ನು ಅವರಲ್ಲಿ ಹೊಂದಿರೋದಿಲ್ಲ. ಅವರ ಒಂದು ಅಜ್ಞಾನ ಏನಿದೆ, ಅವುಗಳಿಂದ ಉಂಟಾಗುವಂತಹ ಹೇಗೆ ಗರಿಷ್ಠ ಲಾಭವನ್ನು ಪಡ್ಕೊಳ್ಬೋದು, ಅದನ್ನು ಬಳಕೆಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ, ಅದರ ನಿರ್ವಹಣೆಗೆ ಸಂಬಂಧಿಸಿದಂತೆ ಅವರು ಅಸಾಮರ್ಥ್ಯರಾಗಿರ್ತಾರೆ. ಅಲ್ಲಿ ಹೆಚ್ಚು ಸಾಮರ್ಥ್ಯದಿಂದ ಅವರು ಕೂಡಿಲ್ಲದೆ ಇರೋದು ಕೂಡ ಈ ಒಂದು ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್ ಅಂದರೆ ಸೀಮಾಂತ ವೆಚ್ಚ ಬೆಲೆ ನೀತಿಯ ಮತ್ತೊಂದು ಅನಾನುಕೂಲತೆ ಅಂತ ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ದೆನ್ ಒನ್ ಮೋರ್ ಡಿಸ್ಅಡ್ವಾಂಟೇಜ್ ಈಸ್ ದಟ್ ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್ ಈಸ್ ನಾಟ್ ರಿಲೆವೆನ್ಸ್ ಟು ಸರ್ಟನ್ ಇಂಡಸ್ಟ್ರೀಸ್ ವೇರ್ ಓವರ್ ಹೆಡ್ ಕಾಸ್ಟ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ಆರ್ ವೆರಿ ಹೈ. In such cases, marginal cost pricing may not be a much help as fixed costs are to be taken into account while fixing the price in the long run. That means that marginal cost may not be relevant to the where the industry is having more of overhead cost and establishment charges are very high. So in such a situation, so the fixed costs are more, they play a very important role, and rather than that marginal cost while fixing the price of the product, because the establishment charges are very high and overhead costs are also high. So in this case, in the long run, for fixing the price of the product, instead of this marginal cost pricing, this fixed cost play a very important role by taking into consider that overhead cost and also establishment charges which are high, and also these charges are taken into consider in the long run, and for fixing the price of the product in the long run, so this fixed cost has to be taken into consider rather than marginal cost. ವಿದ್ಯಾರ್ಥಿಗಳೇ, ವೆಚ್ಚಗಳು ಮತ್ತು ಸ್ಥಾಪನೆಯ ಶುಲ್ಕಗಳು ತುಂಬ ಹೆಚ್ಚಿರುವಂತಹ ಕೆಲವು ಕೈಗಾರಿಕೆಗಳೇನಿದ್ದಾವೆ ಅವುಗಳಿಗೆ ಸೀಮಾಂತ ವೆಚ್ಚ ಹೆಚ್ಚು ಪ್ರಸ್ತುತತೆಯನ್ನು ಹೊಂದಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ದೀರ್ಘಾವಧಿಯಲ್ಲಿ ನಾವು ಬೆಲೆಯನ್ನು ನಿಗದಿಪಡಿಸಬೇಕು ಅಂತಂತಂದರೆ ಸ್ಥಿರ ವೆಚ್ಚಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ. ಅಂದರೆ ಸೀಮಾಂತ ವೆಚ್ಚವನ್ನು ಗಣನೆಗೆ ತೆಗೆದುಕೊಳ್ಳೋದು ಅಷ್ಟೇನು ಸಮಂಜಸಕರ ಆಗಿರೋದಿಲ್ಲ. ಏಕೆಂತಂದರೆ ದೀರ್ಘಾವಧಿಯಲ್ಲಿ ಈ ಒಂದು ಸ್ಥಾಪನೆ ಶುಲ್ಕವೇ ಆಗಲಿ ಅಥವಾ ಹೆಚ್ಚುವರಿ ವೆಚ್ಚಗಳು ಅಂತ ನಾವೇನು ಕರಿತೀವಿ, ಓವರ್ ಹೆಡ್ ಕಾಸ್ಟ್, ಅಧಿಕ ವೆಚ್ಚಗಳು ಅಂತ ನಾವೇನು ಕರೆಯಲಾಗುತ್ತೆ, ಇವುಗಳೆಲ್ಲವನ್ನು ನಾವು ದೀರ್ಘಾವಧಿಯವರೆಗೂ ಕೂಡ ಪರಿಗಣಿಸಬೇಕಾಗ್ತದೆ. ಆ ದೀರ್ಘಾವಧಿಯಲ್ಲಿ ಬೆಲೆಯನ್ನು ನಿಗದಿಪಡಿಸಬೇಕಾದ್ರೆ ಈ ಸ್ಥಿರ ವೆಚ್ಚ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಸೊ ಅದರಿಂದ ಇಂತಹ ಅಧಿಕ ವೆಚ್ಚಗಳು ಮತ್ತು ಸ್ಥಾಪನೆಯ ಶುಲ್ಕಗಳು ಹೆಚ್ಚಾಗಿರುವಂತಹ ಸಂದರ್ಭಗಳಲ್ಲಿ ದೀರ್ಘಾವಧಿಯಲ್ಲಿ ಬೆಲೆಯನ್ನು ನಿಗದಿಪಡಿಸಬೇಕು ಅಂತಂತಂದರೆ ಸೀಮಾಂತ ವೆಚ್ಚಕ್ಕಿಂತ ಸ್ಥಿರ ವೆಚ್ಚಗಳನ್ನು ಪರಿಗಣಿಸೋದು ಹೆಚ್ಚು ಸೂಕ್ತವಾಗಿರ್ತದೆ. ಅದನ್ನು ಈ ಒಂದು ಸೀಮಾಂತ ವೆಚ್ಚ ಪರಿಗಣಿಸದೇ ಇರೋದು ಇದರ ಮತ್ತೊಂದು ಅನಾನುಕೂಲತೆಯಾಗಿದೆ. ಆ್ಯಂಡ್ ದೆನ್ ಅನದರ್ ಡಿಸ್ಅಡ್ವಾಂಟೇಜ್ ಈಸ್ ದಟ್ this method of pricing may lead to cutthroat competition, because if one firm reduces its price, it may induce other firms to do the same. So if one individual firm can reduce its price to attract the customers, if others may follow, then it may not get any profit. Otherwise it leads to cutthroat competition. ವಿದ್ಯಾರ್ಥಿಗಳೇ, ಇಲ್ಲಿ ಬೆಲೆಯನ್ನು ನಿಗದಿಪಡಿಸಬೇಕಾದ್ರೆ
ಸೀಮಾಂತ ವೆಚ್ಚ ಬೆಲೆ ನೀತಿಯಲ್ಲಿ ಬೆಲೆಯನ್ನು ನಿಗದಿಪಡಿಸಬೇಕಾದ್ರೆ ಅದು ಅನಾವಶ್ಯಕ ಬೆಲೆ ಸ್ಪರ್ಧೆಗೆ ಅದು ಕಾರಣವಾಗ್ಬೋದು. ಯಾಕೆ ಅಂತಂದರೆ ಒಂದು ಉದ್ಯಮ ಸಂಸ್ಥೆ ಗ್ರಾಹಕರನ್ನು ಆಕರ್ಷಿಸುವ ಉದ್ದೇಶದಿಂದ ಒಂದು ಉದ್ಯಮ ಸಂಸ್ಥೆ ಬೆಲೆಯನ್ನು ಕಡಿಮೆ ಮಾಡ್ತು ಅಂತಂತಂದರೆ ಇನ್ನೊಂದು ಉದ್ಯಮ ಸಂಸ್ಥೆಗಳು ಕೂಡ ಅಥವಾ ಇತರ ಉದ್ಯಮ ಸಂಸ್ಥೆಗಳು ಕೂಡ ಅದನ್ನೇ ಅನುಸರಿಸ್ಬೋದು. ಅಂತಹ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಅದು ಅನಾರೋಗ್ಯಕರ ಬೆಲೆ ಸ್ಪರ್ಧೆಗೆ ಅದು ಕಾರಣವಾಗ್ತದೆ ಹೊರತು ಯಾವುದೇ ಒಂದು ಉದ್ಯಮ ಸಂಸ್ಥೆ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. And then another disadvantage is that it helps the short-term pricing and can therefore be successfully applied only on a temporary basis, and it does not provide any long-term stable pricing policy. That means it based only on the variable cost, and it is applicable only for a short period and does not applicable to the long period stable pricing policy. So that in the long run, for the stability of the price, so it is only a temporary basis, and it is not a stable one, and this is the price which is fixed only for a short period, not for a long period. For the long period to fix the long period stable price policy, so that is other methods can be used, especially that fixed cost method can be used for fixing the price. So that is this is another disadvantage of marginal cost pricing. ಅಂದರೆ ಇದು ಅಲ್ಪಾವಧಿಯಲ್ಲಿ ಬೆಲೆಯನ್ನು ನಿರ್ಧಾರ ಮಾಡೋದಕ್ಕೆ ಮಾತ್ರ ಸಹಾಯವನ್ನು ಮಾಡ್ತದೆ ಮತ್ತು ಇದು ತಾತ್ಕಾಲಿಕವಾದಂತಹ ಬೆಲೆ ನಿರ್ಧಾರ ನೀತಿ ಅಂತ ನಾವಿಲ್ಲಿ ಹೇಳ್ಬೋದು. ಮತ್ತು ಇದು ದೀರ್ಘಾವಧಿಗೆ ಸ್ಥಿರ ಬೆಲೆ ನೀತಿ ಏನು ಅವಶ್ಯಕತೆ ಇದೆ ಅದನ್ನು ನಿರ್ಧಾರ ಮಾಡೋದ್ರಲ್ಲಿ ಇದು ಅಷ್ಟೇನು ಪರಿಣಾಮಕಾರಿಯಾದಂತಹ ವಿಧಾನ ಅಲ್ಲ ಅನ್ನೋದು ನಮಗಲ್ಲಿ ಕಂಡುಬರ್ತದೆ. ಅದರಿಂದ ಇದು ದೀರ್ಘಾವಧಿಯಲ್ಲಿ ಸ್ಥಿರ ಬೆಲೆ ನೀತಿಯನ್ನು ಒದಗಿಸಿಕೊಡೋದ್ರಲ್ಲಿ ಅದು ವಿಫಲವಾಗಿದೆ ಅನ್ನೋದು ಕೂಡ ನಮಗೆ ಇದರಿಂದ ತಿಳಿದು ಬರುವಂತಹ ಅಂದರೆ ಸೀಮಾಂತ ವೆಚ್ಚ ನೀತಿಯ ಮತ್ತೊಂದು ಅನಾನುಕೂಲತೆ ಅಂತ ನಾವಿಲ್ಲಿ ಹೇಳ್ಬೋದು. ಡಿಯರ್ ಸ್ಟೂಡೆಂಟ್ಸ್, ವಾಟ್ ಈಸ್ ದ outcome of this marginal cost pricing? What is the conclusion? What is the evaluation of this marginal cost pricing? So the evaluation is that we conclude that this method is useful only in a specific situation where a company can earn additional profits from using up excess production capacity. That means it is not useful in all the cases. It is not a method to be used for normal pricing activities, since it sets its minimum price and earning only minimum profits. Therefore, instead of either average cost or marginal cost, it is concluded that it is the general price to be set based on market prices instead of either average cost or marginal cost. ವಿದ್ಯಾರ್ಥಿಗಳೇ, ಅಂತಿಮವಾಗಿ ನಾವು ಏನು ಈ ಒಂದು ಬೆಲೆ ನೀತಿಯಿಂದ ನಾವು ಏನನ್ನು ತಿಳ್ಕೊಂಡ್ವಿ ಅದನ್ನು ನಾವು ನೋಡಿದಾಗ ಇದರಲ್ಲಿ ಸೀಮಾಂತ ವೆಚ್ಚ ಅಥವಾ ಸರಾಸರಿ ವೆಚ್ಚವನ್ನು ನಾವಿಲ್ಲಿ ಗಣನೆಗೆ ತೆಗೆದುಕೊಂಡು ಬೆಲೆಯನ್ನು ನಿಗದಿಪಡಿಸೋದಕ್ಕಿಂತ ಮಾರುಕಟ್ಟೆ ಬೆಲೆಯ ಆಧಾರದ ಮೇಲೆ ಬೆಲೆಯನ್ನು ನಿಗದಿಪಡಿಸೋದು ಅತ್ಯಂತ ಸೂಕ್ತ ಅನ್ನೋದು ನಮಗೆ ಈ ಒಂದು ಅನಾನುಕೂಲತೆಗಳು ಮತ್ತು ಅನುಕೂಲತೆಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಕಂಡುಬರ್ತದೆ. ಅಂದರೆ ಈ ಒಂದು ಸೀಮಾಂತ ಬೆಲೆ ನೀತಿ ಎಲ್ಲ ಕೈಗಾರಿಕೆಗಳಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಂಪನ್ಮೂಲಗಳು ಹೆಚ್ಚುವರಿ ಉತ್ಪಾದನಾ ಸಾಮರ್ಥ್ಯವನ್ನು ಬಳಸುವುದರಿಂದ ಕಂಪನಿಯು ಹೆಚ್ಚುವರಿ ಲಾಭವನ್ನು ಗಳಿಸುವ ನಿರ್ದಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಈ ಒಂದು ವಿಧಾನವನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇದು ಸಾಮಾನ್ಯ ಬೆಲೆ ಚಟುವಟಿಕೆಗಳಿಗೆ ಬಳಸುವಂತಹ ವಿಧಾನ ಆಗಿಲ್ಲ. ಆದ್ದರಿಂದ ಇದು ಕೇವಲ ಬದಲಾಗುವ ವೆಚ್ಚವನ್ನು ಒಳಗೊಂಡಿರೋದ್ರಿಂದ ಇದು
ಕನಿಷ್ಠ ಬೆಲೆಯನ್ನು ನಿಗದಿಪಡಿಸ್ತದೆ ಮತ್ತು ಕನಿಷ್ಠ ಲಾಭವನ್ನು ಮಾತ್ರ ಗಳಿಸೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡ್ತದೆ. ಆದ್ದರಿಂದ ಸೀಮಾಂತ ವೆಚ್ಚ ಇಂತಹ ವಿಶಿಷ್ಟ ಸನ್ನಿವೇಶಗಳಲ್ಲಿ ಬಳಸುವಂತಹ ಸರಾಸರಿ ವೆಚ್ಚ ಅಥವಾ ಸೀಮಾಂತ ವೆಚ್ಚವನ್ನು ಆಧರಿಸಿ ಬೆಲೆ ನಿಗದಿಯನ್ನು ಪಡಿಸೋದಕ್ಕಿಂತ ಮಾರುಕಟ್ಟೆ ಬೆಲೆಗಳ ಆಧಾರದ ಮೇಲೆ ಬೆಲೆಯನ್ನು ನಿಗದಿಪಡಿಸೋದು ಹೆಚ್ಚು ಸೂಕ್ತವಾಗಿರ್ತದೆ, ಹೆಚ್ಚು ಸಮಂಜಸವಾಗಿರ್ತದೆ ಅನ್ನೋದು ನಮಗೆ ಈ ಒಂದು ಬೆಲೆ ನೀತಿಗಳಿಂದ ನಮಗೆ ತಿಳಿದು ಬರ್ತದೆ. Dear students, in this marginal cost pricing, we know about what is marginal cost pricing and what is the procedure for calculation of marginal cost pricing, what are its advantages and what are its disadvantages. After listening this video, students, you can go through the study material which is available both in Kannada and English. So get more knowledge and answer to the MCQ questions, that is multiple choice questions, to get knowledge, and then to get much more knowledge about the marginal cost pricing, you go through this reference books. Number 1, Modern Economic Theory by KPM Sundaram, Market Behavior and Cost Analysis by K. Ramachandra, myself Pratibha Pashwanath and Chandrasekhar, and then Managerial Economics by M. Gupta, and then Business Economics by R. Sharma, Nirvahana Arthashastra, 2 Nirvahana Arthashastra books by Prabhakara Shishila and H.R. Krishnamurthy. These 2 are Kannada books. You go through all these books to get much more knowledge about marginal cost pricing. Thank you, students. Thank you, one and all.